ಬಾಲಿವುಡ್ ನಿರ್ದೇಶಕ ನಟ ಅನುರಾಗ್ ಕಶ್ಯಪ್ ಮತ್ತು ವಿವಾದಕ್ಕೆ ಬಿಟ್ಟಿರಲಾಗದಂತಹ ನಂಟು. ಆಗಾಗ ತಮ್ಮ ಹೇಳಿಕೆಯಿಂದ ವಿವಾದ ಸೃಷ್ಟಿ ಮಾಡಿಕೊಳ್ಳುವ ಅವರು ಇದೀಗ ಮತ್ತೊಮ್ಮೆ ಹಲವರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತೀನಿ ಏನಿವಾಗ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡುವ ಮೂಲಕ ಉದ್ದಟತನ ಮೆರೆದಿದ್ದಾರೆ. ಸದ್ಯ ಅವರ ಹೇಳಿಕೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನುರಾಗ್ ಕಶ್ಯಪ್ನನ್ನ ಬಂಧಿಸಿ ಅನ್ನೋ ಕೂಗು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ದೂರು ದಾಖಲಾಗಿದೆ. ಅನುರಾಗ್ ಕಶ್ಯಪ್ ಉದ್ದಟತನ ಎಂಥದ್ದು ಅಂತ ನೋಡ್ತಾ ಹೋಗೋಣ. ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜನೆ ಮಾಡ್ತೀನಿ ಏನಿವಾಗ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಾಲಿವುಡ್ ನಿರ್ದೇಶಕ ಅನುರಾಗ್ ಕಶ್ಯಪ್ ಉದ್ದಟತನದ ಹೇಳಿಕೆ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ಸ್ಟಾಗ್ರಾಂನಲ್ಲಿ ಪ್ರಶ್ನೆ ಮಾಡಿ ಉದ್ದಟತನ ಮೆರೆದಿದ್ದಾರೆ ಅನುರಾಗ್ ಕಶ್ಯಪ್. ಏಪ್ರಿಲ್ 11ಕ್ಕೆ ರಿಲೀಸ್ ಆಗಬೇಕಾಗಿದ್ದ ಪುಲೆ ಸಿನಿಮಾ ಏಪ್ರಿಲ್ 25ಕ್ಕೆ ಪೋಸ್ಟ್ಪೋನ್ ಆಗಿದೆ. ಜ್ಯೋತಿರಾವ್ ಪುಲೆ, ಸಾವಿತ್ರಿಬಾಯಿ ಪುಲೆ ಮತ್ತು ಅವರ ಜೀವನ ಆಧರಿಸಿ ಈ ಪುಲೆ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಸೆನ್ಸಾರ್ ಮಂಡಳಿ ಜಾತಿ ವ್ಯವಸ್ಥೆ ಸೂಚಿಸುವ ಭಾಗ ಕಟ್ ಮಾಡುವುದಕ್ಕೆ ಸೂಚನೆ ಕೊಟ್ಟಿದೆ. ಚಿತ್ರ ಬಿಡುಗಡೆ ವಿಳಂಬಕ್ಕೆ ಸಂಬಂಧಪಟ್ಟಂತೆ ಇನ್ಸ್ಟಾದಲ್ಲಿ ಈ ರೀತಿಯಾಗಿ ತನ್ನ ಆಕ್ರೋಶವನ್ನ ಈತ ವ್ಯಕ್ತಪಡಿಸಿದ್ದಾನೆ. ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜಿಸ್ತೀನಿ ಏನಿವಾಗ ಅಂತ ಪೋಸ್ಟ್ ಮಾಡಿದ್ದಾನೆ. ಏನಿವಾಗ ಅನ್ನೋದು ಈತ ಏನ್ ಎದುರಿಸ್ತಾನೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ಬ್ರಾಹ್ಮಣರಿಗೆ ಪುಲೆ ಸಿನಿಮಾದಿಂದಾಗಿ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಜಾತಿ ವ್ಯವಸ್ಥೆ ಇಲ್ಲದೆ ಇದ್ರೆ ಎಲ್ಲಿಯ ಬ್ರಾಹ್ಮಣ, ನೀವ್ಯಾರು ಅಂತ ಪೋಸ್ಟ್ ಮಾಡಿದ್ದಾರೆ. ಜಾತಿ ವ್ಯವಸ್ಥೆ ಈಗ ಅಸ್ತಿತ್ವದಲ್ಲಿ ಇದೆಯಾ ಇಲ್ಲವಾ ಅನ್ನೋ ಪ್ರಶ್ನೆ ಅನುರಾಗ್ ಕಶ್ಯಪ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅನುರಾಗ್ ಕಶ್ಯಪ್ ಬಗ್ಗೆ ಆತನ ವಿರುದ್ಧ ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಕಾಮೆಂಟ್ಗಳಿಗೆ ರಿಪ್ಲೈ ಮಾಡುವ ಭರದಲ್ಲಿ ಮತ್ತೊಂದು ವಿವಾದ ಕೂಡ ಸೃಷ್ಟಿ ಮಾಡಿಕೊಂಡಿದ್ದಾರೆ. ಕಾಮೆಂಟ್ಗೆ ಬ್ರಾಹ್ಮಣರ ಮೇಲೆ ಮೂತ್ರ ವಿಸರ್ಜಿಸ್ತೀನಿ ಏನಿವಾಗ ಅಂತ ಕಾಮೆಂಟ್ಗೆ ರಿಪ್ಲೈ ಮಾಡಿರುವಂಥದ್ದು. ಈ ಮಾತುಗಳಿಂದ ಈಗ ಬ್ರಾಹ್ಮಣ ಸಮುದಾಯ ಸದ್ಯ ಕೆರಳಿ ಕೆಂಡವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅನುರಾಗ್ ಕಶ್ಯಪ್ ವಿರುದ್ಧ ಸಮರ ಸಾರ್ತಿದ್ದಾರೆ. ತಮ್ಮ ವಿರುದ್ಧ ಟೀಕೆ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಕ್ಷಮೆ ಕೇಳಿದ್ದಾರೆ ಅನುರಾಗ್ ಕಶ್ಯಪ್. ಯಾವಾಗ್ಲೂ ಅಷ್ಟೇ ಅನುರಾಗ್ ಕಶ್ಯಪ್ ಸ್ಟೇಟ್ಮೆಂಟ್ಸ್ಗಳು ಹೇಗಿರುತ್ತೆ ಅಂತಂದ್ರೆ ಭಗ್ಗಂತ ಅಲ್ಲಿ ಬೆಂಕಿ ಉರಿತಾ ಇರುತ್ತೆ. ಆಮೇಲೆ ಸಾರಿ ಕೇಳ್ಬಿಟ್ಟು ಅದನ್ನ ತಣ್ಣಗಾಗಿಸುವಂತ ಪ್ರಯತ್ನ ಇದೆ. ಮೊದಲಗಲ್ಲ, ಈ ಹಿಂದೆನೂ ಕೂಡ ಸಾಕಷ್ಟು ಸಲ ಈತ ಮಾಡಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.